ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇದು ಫ್ರೈಡೇ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ಸೊ ನಾನು ನೈಟು ಡಿನ್ನರಿಗೆ ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ನಾನು ಹೇಗೆ ಮಾಡ್ತೀನಿ ಅಂತ ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅಂತ. ಇಲ್ಲಿ ಕೀರೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಇದು ಕಾಫಿಗೆ ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿರೋದು. ಸೊ ಇನ್ನೊಂದು ಕಡೆ ಬಂದು ಕುಕ್ಕರಲ್ಲಿ ಬೇಳೆ, ಉಪ್ಪು, ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಂಡಿದ್ದೀನಿ. 2 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಸೊ ಅಷ್ಟರಲ್ಲಿ ಹಾಲು ಬಿಸಿ ಆಯಿತು. ಒಂದು ಅರ್ಧ ಕಪ್ ತೆಂಗಿನಕಾಯಿ ತೊಗೊಳ್ಳಿ, ತೆಂಗಿನ ತುರಿ ತೊಗೊಳ್ಳಿ. ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ. ಈ ಥರ ಸಣ್ಣ ಈರುಳ್ಳಿ ಇದ್ದರೆ ಅದನ್ನು ಹಾಕ್ಕೋಬೋದು. ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ಈ ಥರ ಮಾಮೂಲಿ ಈರುಳ್ಳಿ ತೊಗೊಂಡು ಹಾಕಿದ್ದೀನಿ. ಸೊ ಮತ್ತು ಮೆಣಸಿನ್ಕಾಯಿ, ಸಣ್ಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಇದ್ದರೆ ಹಾಕ್ಕೋಬೋದು, ಇಲ್ಲ ಹೇಳಿದರೆ ನೀವು ಮಾಮೂಲಿ ಹಸಿ ಮೆಣಸಿನ್ಕಾಯಿ ಏನಿದೆ ಅದನ್ನು ಒಂದು 2 ಕಟ್ ಮಾಡಿ ಹಾಕ್ಕೊಳ್ಳಿ. ಅಲ್ಲಿಂದ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಖಾರಕ್ಕೆ ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು. ನೀವು ಬೇಕಿದ್ದರೆ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕಿದ್ದೀನಿ. ಇದಕ್ಕೆ ಹಸಿ ಮೆಣಸಿನ್ಕಾಯಿ ಮತ್ತು ಒಣ ಮೆಣಸಿನ್ಕಾಯಿ, ಒಂದು 5-6 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಸೊ ಅದನ್ನು ಫ್ರೈ ಮಾಡ್ಕೊಳ್ಳಿ. ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿದ್ದನ್ನು ಹಾಕೋತಾ ಇದ್ದೀನಿ. ನೀವು ದೊಡ್ಡದಿದ್ದರೆ ಅದನ್ನು ಕಟ್ ಮಾಡಿ ಅರ್ಧ ಹಾಕಿ ಸಾಕು. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ ಮೇಲೆ ತೊಳೆದಿಟ್ಟಿರುವಂಥ ಸೊಪ್ಪನ್ನ ಹಾಕ್ಕೋಬೇಕು. ಹಾಕ್ತಾಯಿದ್ದೀನಿ ನೋಡಿ. ಸೊಪ್ಪು ಹಾಕಿ ಹಾಗೆ ಬಿಟ್ಬಿಡಿ. ಅದು ಸ್ವಲ್ಪ ಬೆಂದ ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಬೆಂದಿದೆ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಪೂರ್ತಿ ಹಸಿ ವಾಸನೆ ಹೋಗೋ ತನಕ ಒಂದು 10 ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ಇವಾಗ ನೋಡಿ ಬೆಂದಿದೆ. ಹೀಗೆ ಬೆಂದ ಮೇಲೆ ನಾವು ಆವಾಗಲೇ ಏನು ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೋತಾ ಇದ್ದೀನಿ. ನಾನು ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕೋಬೇಕಿತ್ತು, ಆಗಲೇ ಹಾಕಿಲ್ಲ ಅನ್ನೋದಕ್ಕೋಸ್ಕರ ನಾನು ಈಗ ಬೇಳೆ ಏನು ಬೇಯಿಸ್ಕೊಂಡಿದ್ದೀವಿ ಅದ್ರ ಜೊತೆ ಹಾಕಿ ಹಾಕ್ಕೊಂಡಿದ್ದೀನಿ. ನೀವು ಹಾಕ್ಕೋಬೋದು, ಇಲ್ಲ ನೀವು ಒಗ್ಗರಣೆಗೆ ಹಾಕ್ಕೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಇದನ್ನು ಸ್ವಲ್ಪ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಸ್ಕೊಂಡು ಒಂದು ಕುದಿದ ನಂತರ ಏನು ನಾವಾಗಲೇ ರುಬ್ಬಿಟ್ಕೊಂಡಿದ್ವಿ ತೆಂಗಿನಕಾಯಿ ಇದು, ಅದನ್ನು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನೀವು ನಿಮಗೆ ಟೇಸ್ಟ್ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಿದ್ದೀನಿ, ಬೇಳೆಗೆ ಮತ್ತು ಸೊಪ್ಪಿಗೂ ಹಾಕ್ಕೊಂಡಿದ್ದೀನಿ. ಸೊ ನಾನು ಮತ್ತೆ ಮಧ್ಯದಲ್ಲಿ ಚೆಕ್ ಮಾಡಿ ಹಾಕ್ತಿದ್ದೀನಿ, ಆದರೆ ಅದನ್ನು ನಿಮಗೆ ತೋರಿಸ್ಲಿಲ್ಲ ಅಷ್ಟೇ. ಸೊ ನಾನು ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ತಿಕ್ಕಬೇಕು ತಿನ್ನಬೇಕು ಅನ್ನೋದನ್ನು ನೀವು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಸೊ ನಾನು ಹೀಗಿದೆ, ನಾನು ತುಂಬ ಮಾಡಿಲ್ಲ, ಆಲ್ಮೋಸ್ಟ್ ಒಂದು ಸ್ವಲ್ಪ ತಿಕ್ಕಲ್ಲೇ ಇದೆ.